ಕಷ್ಟಗಳು ಆಚೆ ಹೋಗುತ್ತೆ, ಹೊಸ ಕೆಲಸಗಳು ಸಿಗುತ್ತೆ, ಹಣಕಾಸಿನಲ್ಲಿ ಅದೃಷ್ಟ ಬರಲಿದೆ. ಈ ವಿಡಿಯೋದ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೋಬೇಕಪ್ಪ ಅಂತ ಹೇಳಿದ್ರೆ ವಿಡಿಯೋಗೊಂದು ಲೈಕ್ ಅನ್ನು ಕೊಡಿ ಹಾಗೂ ಶೇರ್ ಅನ್ನು ಮಾಡಿ ಹಾಗೂ ನಮ್ಮ ಅಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿ ಸಾಕ್ಷಾತ್ ಸಾಯಿಬಾಬಾನನ್ನ ಆರಾಧನೆಯನ್ನು ಮಾಡಿದ್ರೆ ನಿಮ್ಮ ಎಲ್ಲಾ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗುತ್ತೆ. ಸಾಯಿಬಾಬಾ ಎಂದು ಕಮೆಂಟ್ ಮಾಡಿ. ನೋಡಿ, ವೃಶ್ಚಿಕ ರಾಶಿಯ ಫೆಬ್ರವರಿ ತಿಂಗಳ ಭವಿಷ್ಯ, ಅಂಜನದ ಭವಿಷ್ಯದ ಮೂಲಕ ಈ ಒಂದು ಫಲಾನುಫಲಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನು ಪೂರ್ಣವಾಗಿ ನೋಡಿ. ಮೊದಲನೇದಾಗಿ ವಿಶೇಷವಾಗಿ ನಿಮ್ಮ ಗುಣ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ, ಈ ತಿಂಗಳಿನಲ್ಲಿ ಒಂಟಿಯಾಗಿರೋ ಜೀವನದಲ್ಲಿ ಹೋರಾಡುತ್ತೀರಿ, ಕಠಿಣವಾದಂತಹ ಮಾತನಾಡುತ್ತೀರಿ, ಬೆಂಕಿಯಿಂದ ಸ್ವಲ್ಪ ತೊಂದರೆ ಎದುರಾಗುವಂತಹ ಸಾಧ್ಯತೆ ಇದೆ. ಮಾಡುವಂತಹ ಕೆಲಸ ಬಹಳಷ್ಟು ಶ್ರದ್ಧೆಯಿಂದ ಮಾಡ್ತೀರಾ, ಬಹಳಷ್ಟು ಡಿಸಿಪ್ಲಿನ್ ಅನ್ನು ಮೇಂಟೈನ್ ಮಾಡ್ತೀರಾ. ಈ ಒಂದು ತಿಂಗಳಿನಲ್ಲಿ ಸ್ವಲ್ಪ ಬೆಂಕಿಯಿಂದ, ವಾಹನದಿಂದ ಆದಷ್ಟು ಸ್ವಲ್ಪ ಜಾಗೃತರಾಗಿರಬೇಕು. ಇಲ್ಲದಿದ್ದರೆ ಬಹಳಷ್ಟು ಕಂಟಕಕ್ಕೆ ಒಳಗಾಗುವಂತಹ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆ ಇದೆ. ಯಾರೊಟ್ಟಿಗೂ ಕೂಡ ನಿಮ್ಮ ಮಾತಿನಲ್ಲಿ ಕಠೋರವಾದಂತಹ ಮಾತುಗಳನ್ನ ಆಡ್ಲಿಕ್ಕೆ ಹೋಗಬೇಡಿ. ಕಠೋರವಾದಂತಹ ಮಾತಿನಿಂದ ನಿಮಗೆ ದೊಡ್ಡ ಪ್ರಮಾಣದಲ್ಲಿ ನಷ್ಟ ಉಂಟಾಗುವಂತಹ ಸಾಧ್ಯತೆಯೂ ಕೂಡ ಇದೆ. ಇದು ನಿಮ್ಮ ತಿಂಗಳಿನಲ್ಲಿ ನಡೆಯುವಂತಹ ಒಂದು ಲಕ್ಷಣ. ಇನ್ನ ನಿಮ್ಮ ಒಂದು ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ನೋಡಿದಾಗ, ಗುಪ್ತ ಧನ ಯೋಗದಂತೆ ಅನಿರೀಕ್ಷಿತವಾಗಿ ಹಣ ನಿಮ್ಮ ಕೈ ಸೇರಲಿದೆ. ನೀವು ಹಣಕಾಸಿನಲ್ಲಿ ಸಾಕಷ್ಟು ರೀತಿಯಾದಂತಹ ಲಾಭವನ್ನು ಕಾಣುವಂತಹ ಸಾಧ್ಯತೆ ಇದೆ. ಹಣಕಾಸಿನಲ್ಲಿ ಅದೃಷ್ಟ ಫಲಗಳು ಬರುವಂತಹ ಸಾಧ್ಯತೆ ಇದೆ. ಹಣಕಾಸಿನಲ್ಲಿ ಈ ತಿಂಗಳಿನಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳು, ಅಡ್ಡಿ ಆತಂಕಗಳು ಬರುವುದಿಲ್ಲ. ಮತ್ತು ನಿಮಗೆ ಯಾವಾಗೋ ಏನೋ ಒಂದು ಕೆಲಸ ಮಾಡಿಬಿಟ್ಟಿರ್ತೀರಾ, ಅದರ ಕಮಿಷನ್ ನಿಮಗೆ ಈ ಒಂದು ತಿಂಗಳಿನಲ್ಲಿ ಬರುವಂತಹ ಸಾಧ್ಯತೆ ಇದೆ. ಇದು ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನು ಕೊಡುವಂತಹ ಸಾಧ್ಯತೆಯೂ ಕೂಡ ಇದೆ. ನಿಮ್ಮ ಜೀವನದಲ್ಲಿ ಬಹಳಷ್ಟು ಟರ್ನಿಂಗ್ ಪಾಯಿಂಟ್ ಆಗುವಂತಹ ಸಾಧ್ಯತೆ ಇದೆ. ಯಾಕೆಂದ್ರೆ ಹಣಕಾಸಿನಲ್ಲಿ ಇಷ್ಟು ದಿನ ಸ್ವಲ್ಪ ಸಾಲದ ಮೇಲೆ ಸಾಲಗಳನ್ನು ಮಾಡಿ 10%, 20% ಬಡ್ಡಿಗಳನ್ನು ಕಟ್ಟಿಬಿಟ್ಟು ಜೀವನದಲ್ಲಿ ಒಂದು ಸೋತು ಸುಣ್ಣರಾಗಿ ಒಂದು ಮೂಲೆ ಗುಂಪಾಗ್ಬಿಟ್ಟಿರ್ತೀರಾ. ಯಾವುದೋ ಏನೋ ಒಂದು ಸಣ್ಣ ಪ್ರಯತ್ನ ಮಾಡಿರ್ತೀರಾ, ಅದು ನಿಮಗೆ ಗುಪ್ತ ಧನ ಯೋಗವು ಕೂಡ ಬರುವಂತಹ ಸಾಧ್ಯತೆ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನ ಮುಂದಿನ ವಿಚಾರಧಾರೆನ ನೋಡಿದಾಗ, ವಿಶೇಷವಾಗಿ ಉದ್ಯೋಗದಲ್ಲಿ ಪ್ರಸ್ತುತ ಕೆಲಸವು ನಿಮಗೆ ಬೇಸರವೆನಿಸಿ ಹೊಸ ಕೆಲಸವನ್ನು ಹುಡುಕುತ್ತಿರುವವರಿಗೆ ಈ ತಿಂಗಳು ಉತ್ತಮ ಅವಕಾಶವೂ ಕೂಡ ಸಿಗಲಿದೆ. ನಿಮ್ಮ ಕೆಲಸದಲ್ಲಿ ಸಾಕಷ್ಟು ರೀತಿಯಾದಂತಹ ಲಾಭವಿದೆ. ಯಾಕೆಂದ್ರೆ ಸ್ವಲ್ಪ ಕೆಲಸದಲ್ಲಿ ನೀವು IT ಸೆಕ್ಟರ್ ಆಗಿದ್ರೆ ಅಥವಾ ನೀವೊಂದು ಈ ಬ್ಯಾಂಕಿಂಗ್ ಸೆಕ್ಟರ್ನಾಗಿದ್ರೆ ಸ್ವಲ್ಪ ಇರುವಂತಹ ಕೆಲಸಗಳು ಸ್ವಲ್ಪ ಬೇಸರ ಆಗುವಂತಹ ಸಾಧ್ಯತೆ ಇದೆ. ಯಾಕೆಂದ್ರೆ ಮೇಲಧಿಕಾರಿಗಳ ಒಂದು ತೊಂದರೆ ಆಗಿರ್ಬೋದು, ಬಹಳಷ್ಟು ಒತ್ತಡ ಹೇರೋದಾಗಿರ್ಬೋದು, 4 ಜನ ಮಾಡುವಂತಹ ಕೆಲಸವನ್ನು ಒಬ್ಬರೇ ಮಾಡಬೇಕು ಅಂತ ಹೇಳಿ ಪ್ರೆಜರನ್ನು ಮಾಡಿ ನೀವೇ ಬಿಟ್ಟು ಹೋಗುವಂತಹ ಒಂದು ಸಂದರ್ಭವನ್ನು ತರುವಂತಹ ಸಾಧ್ಯತೆಯೂ ಕೂಡ ಇದೆ. ಇದರಿಂದ ನೀವು ಬಹಳಷ್ಟು ಬೇಸರವನ್ನು ವ್ಯಕ್ತಪಡಿಸಿಕೊಂಡು ಇದನ್ನು ಇಲ್ಲಿಗೆ ಎಂಡ್ ಮಾಡಿಕೊಂಡು ಹೋಗುವಂತಹ ಸಾಧ್ಯತೆ ಇದೆ. ನೀವು ಏನು ಮುಂದೆ ಧೈರ್ಯದಿಂದ ಏನು ಹೊಸ ಹೆಜ್ಜೆಯನ್ನು ಹಾಕ್ತಿರಲ್ಲ, ಆ ಹೆಜ್ಜೆ ನಿಮಗೆ ಅಮೃತವಾಗಿ ಅಥವಾ ಒಂದು ಚಿನ್ನ ಆಗಿ, ರತ್ನವಾಗಿ ಪರಿವರ್ತನೆ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಹೊಸ ಅವಕಾಶಗಳು ನೆರವೇರುವಂತಹ ಸಾಧ್ಯತೆಯೂ ಕೂಡ ಇದೆ. ಇನ್ನ ವಿಶೇಷವಾಗಿ ಹೇಳಿದಾಗ, ಸರ್ಕಾರಿ ವಲಯದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ನಿಮಗೆ ಹಿರಿಯ ಅಧಿಕಾರಿಗಳ ನಿಮಗೆ ಸ್ವಲ್ಪ ಒತ್ತಡ ಹೇರುವಂತಹ ಸಾಧ್ಯತೆ ಇದೆ. ಮತ್ತು ಕಾನೂನಿಗೆ ಸಂಬಂಧಪಟ್ಟಂತಹ ಕೆಲವು ತೊಡಕುಗಳು ಬರುವಂತಹ ಸಾಧ್ಯತೆ ಇದೆ. ಈ ಸಂಬಂಧಪಟ್ಟಂಗೆ ಲೋಕಾಯುಕ್ತ ಆಗಿರಬಹುದು ಅಥವಾ ಸಂಬಂಧಪಟ್ಟಿದ್ದು ಯಾವುದೋ ಒಂದು ಸಣ್ಣ ಪುಟ್ಟ ದೂರುಗಳನ್ನು ಕೊಡೋದಾಗಿರ್ಬೋದು, ಅಂತಹ ಒಂದು ಪ್ರಸಂಗಗಳು ನೆರವೇರುವಂತಹ ಸಾಧ್ಯತೆ ಇದೆ. ಆದಷ್ಟು ವೃಶ್ಚಿಕ ರಾಶಿಯವರು ನೀವು ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ರೆ ಸ್ವಲ್ಪ ಜಾಗೃತರಾಗಿರಿ. ಯಾಕಂದ್ರೆ ನೀವು ಯಾವತ್ತಿಗೂ ಕೂಡ ಜೀವನದಲ್ಲಿ ₹1 ಲಂಚ ತಗೊಂಡೇ ಇರೋದಿಲ್ಲ. ಆದರೆ ಲಂಚ ತಗೊಳ್ಳೋ ರೀತಿಯಲ್ಲಿ ಮಾಡಿ ನಿಮ್ಮನ್ನ ಸಿಕ್ಕಾಕ್ಸಿ ನಿಮ್ಮ ಜೊತೆಲಿರ್ತಕ್ಕಂಥ ವ್ಯಕ್ತಿಗಳೇ ಇದನ್ನ ಪ್ರಿಟೂರಿಯನ್ನ ಮಾಡ್ತಾ ಇರ್ತಾರೆ. ಅಂಥವರಿಂದ ಸ್ವಲ್ಪ ಆದಷ್ಟು ಜಾಗೃತರಾಗಿರ್ಬೇಕು ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನ ಮುಂದಿನ ವಿಚಾರಧಾರೆಯನ್ನ ನೋಡಿದಾಗ, ವಿಶೇಷವಾಗಿ ಉದ್ಯಮ ನೋಡಿ, ವ್ಯಾಪಾರದಲ್ಲಿ ಅನಿರೀಕ್ಷಿತವಾಗಿ ದೊಡ್ಡ ಮೊತ್ತದ ಹಣ ಅಥವಾ ಲಾಭ ನಿಮ್ಮ ಕೈ ಸೇರುವಂತಹ ಸಾಧ್ಯತೆ ಇದೆ. ಉದಾಹರಣೆಗೆ ನೋಡಿದಾಗ, ಕೃಷಿ ಚಟುವಟಿಕೆಯಲ್ಲಿ ಸಾಕಷ್ಟು ರೀತಿಯಾದಂತಹ ಲಾಭವನ್ನ ಉಂಟಾಗುವಂತಹ ಸಾಧ್ಯತೆ ಇದೆ. ಪಶುಸಂಗೋಪನೆ ಹಾಗೂ ಹೈನುಗಾರಿಕೆಯಲ್ಲಿ ಸಾಕಷ್ಟು ರೀತಿಯಾದಂತಹ ಲಾಭವನ್ನ ಉಂಟಾಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ವ್ಯಾಪಾರಸ್ಥರು ಆದಷ್ಟು ಸಾಕ್ಷಾತ್ ಅನ್ನಪೂರ್ಣೇಶ್ವರಿಯನ್ನ ಆರಾಧನೆಯನ್ನ ಮಾಡಿದ್ರೆ ನಿಮ್ಮ ಎಲ್ಲಾ ಕಷ್ಟಗಳು ಕೂಡ ನಿವಾರಣೆ ಆಗತ್ತೆ. ಅನ್ನಪೂರ್ಣೇಶ್ವರಿ ಎಂದು ಕಮೆಂಟ್ ಮಾಡಿ ನೀವು ವ್ಯಾಪಾರಸ್ಥರ ಆಗಿದ್ರೆ. ನೋಡಿ, ವ್ಯಾಪಾರದಲ್ಲಿ ಅನಿರೀಕ್ಷಿತವಾಗಿ ಹಣ ಬರುವಂತಹ ಸಾಧ್ಯತೆ ಇದೆ. ಷೇರು ಮಾರುಕಟ್ಟೆಗೆ ಸಂಬಂಧಪಟ್ಟಂತಹ ಹೂಡಿಕೆ ಎಲ್ಲ ಮಾಡ್ತಾ ಇರತಕ್ಕಂಥವರಿಗೆ ಲಾಭವನ್ನ ಕಾಣುವಂತಹ ಸಾಧ್ಯತೆ ಇದೆ. ಯಾಕೆಂದ್ರೆ ಇನ್ನೇನ್ ನಷ್ಟ ಆಯ್ತು ಅನ್ನೋಷ್ಟರಲ್ಲೇ ಯಾವುದೋ ಒಂದು
ಒಂದು ಹೊಸ ಐಡಿಯಾದಿಂದ ನಿಮಗೆ ಲಾಭವನ್ನು ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ. ಮತ್ತು ಸಿನಿಮಾ ರಂಗದಲ್ಲಿರ್ತಕ್ಕಂತಹ ನಿರ್ಮಾಪಕರಿಗೆ ಕೂಡ ಸಾಕಷ್ಟು ರೀತಿಯಾದಂತಹ ಲಾಭವನ್ನು ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ. ಮತ್ತು ದಿನಸಿ ವ್ಯಾಪಾರಸ್ಥರಿಗೆ ಸಾಕಷ್ಟು ರೀತಿಯಾದಂತಹ ಲಾಭ ಮತ್ತು ಮಂಡಿ ವ್ಯಾಪಾರಸ್ಥರಿಗೆ ಸಾಕಷ್ಟು ರೀತಿಯಾದಂತಹ ಲಾಭ ಉಂಟಾಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನ ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ಕುಟುಂಬ ನೋಡಿ, ಬಂಧು ಮಿತ್ರರ ಭೇಟಿ, ಮನೆಯಲ್ಲಿ ಮಂಗಳ ಕಾರ್ಯ ಜರುಗುವ ಯೋಗವಿದೆ. ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳದು 30 ವರ್ಷ 35 ವರ್ಷ ಆಗಿದ್ರು ಕೂಡ ಇನ್ನೂ ವಿವಾಹ ನೆರವೇರೋದಿಲ್ಲ. ಅದು ಒಂದು ಸ್ತ್ರೀ ಆಗಿರಬಹುದು ಅಥವಾ ಪುರುಷ ಆಗಿರಬಹುದು. ಓಕೆನಾ? ಸ್ವಲ್ಪ ಯಾರೋ ಬಂಧು ಮಿತ್ರರು ಬಂದು ನಿಮ್ಮ ಮನೆಗೆ ಬಂದು ಒಂದು ಶುಭ ಕಾರ್ಯಗಳು ನೆರವೇರುವಂತಹ ಒಂದು ಸುದ್ದಿಯನ್ನು ಕೇಳುವಂತಹ ಸಾಧ್ಯತೆಯೂ ಕೂಡ ಇದೆ. ಅದು ಒಳ್ಳೆಯ ಸಂಬಂಧವೂ ಕೂಡ ಇದೆ. ಅದು ನಿಮಗೆ ಒಪ್ಪಿಗೆ ಆಗುವಂತಹ ಒಂದು ಸಂಬಂಧ ಬರುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ವೈವಾಹಿಕ ಜೀವನದಲ್ಲಿ ಸಾಕಷ್ಟು ರೀತಿಯಾದಂತಹ ಲಾಭದಾಯಕವಾಗಿದೆ. ಮತ್ತು ಮಕ್ಕಳ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸುವುದು ಉತ್ತಮ. ಇನ್ನ ಪ್ರೇಮ ವಿಷಯದಲ್ಲಿ ಸಣ್ಣ ಪುಟ್ಟ ವಿಷಯಕ್ಕೆ ಜಗಳ ಮಾಡಿಕೊಳ್ಳಬೇಡಿ. ಸ್ವಲ್ಪ ಈ ತಿಂಗಳು ಸ್ವಲ್ಪ ಬ್ರೇಕಪ್ಗೆ ಕಾರಣವಾಗುವಂತಹ ಸಾಧ್ಯತೆ ಇದೆ. ಯಾಕೆಂದ್ರೆ ನೀವಿಚ್ಛೆ ಪಟ್ಟವರು ಹಿಂದೆ ತಿಂಗಳು ಏನೋ ಒಂದು ರೀತಿಯಲ್ಲಿ ಜಗಳ ಆಡ್ಕೊಂಡು ಬ್ರೇಕಪ್ ಮಾಡ್ಕೋಬೇಕು ಅನ್ನುವಂಥ ಒಂದು ಸಂದರ್ಭ ಬಂದ್ಬಿಟ್ಟಿರುತ್ತೆ. ಆದರೆ ಈ ತಿಂಗಳಿನಲ್ಲೂ ಕೂಡ ಅದೇ ಜಗಳ ನಿಮಗೆ ಕಂಟಿನ್ಯೂ ಆದರೆ 100% ಹೇಳ್ತಾ ಇದ್ದೀನಿ, ಬ್ರೇಕಪ್ ಅಂತೂ ಕಟ್ಟಿಟ್ಟ ಬುದ್ಧಿ. ಯಾಕೆಂದ್ರೆ ನೀವು ಸಮಯವನ್ನು ಕೊಡಬೇಕು, ಅವರ ಬಗ್ಗೆ ಆಲೋಚನೆಯನ್ನ ಮಾಡಬೇಕು. ಆ ಆಲೋಚನೆಯನ್ನ ಮಾಡಲಿಲ್ಲ ಅಂದ್ರೆ ನಿಮಗೆ ಬ್ರೇಕಪ್ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನ ಆರೋಗ್ಯದಲ್ಲಿ ನೋಡಿ, ಉಸಿರಾಟದ ತೊಂದರೆಗಳು ಬರುವಂತಹ ಸಾಧ್ಯತೆ ಇದೆ. ಸ್ವಲ್ಪ ಯಾರಿಗಾದ್ರೂ ಅಸ್ತಮಾ ಅಥವಾ ಥೈರಾಯ್ಡ್ ಸಮಸ್ಯೆಗಳಿದ್ದವರು ಸ್ವಲ್ಪ ಆದಷ್ಟು ವೈದ್ಯಕೀಯ ಸಲಹೆಗಳನ್ನು ಪಡೆದುಕೊಳ್ಳುವುದು ಒಳ್ಳೆಯದು. ಕೆಲವು ಸಂದರ್ಭದಲ್ಲಿ ಕೆಲವು ಸಮಸ್ಯೆಗಳು ಆರೋಗ್ಯದಲ್ಲಿ ಒತ್ತಡ ಹೇರುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇಷ್ಟು ವೃಶ್ಚಿಕ ರಾಶಿಯ ಫೆಬ್ರವರಿ ತಿಂಗಳ ಭವಿಷ್ಯ. ಈ ಒಂದು ತಿಂಗಳಿನಲ್ಲಿ ಸಾಕ್ಷಾತ್ ಸಾಯಿಬಾಬಾನನ್ನ ಆರಾಧನೆಯನ್ನ ಮಾಡಿದ್ರೆ ನಿಮ್ಮ ಎಲ್ಲಾ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗುತ್ತೆ. ಸಾಯಿಬಾಬಾ ಎಂದು ಕಮೆಂಟ್ ಮಾಡಿ. ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಒಳ್ಳೆದಾಗ್ಲಿ. ಎಲ್ಲಾ ಕಷ್ಟಗಳು ಕೂಡ ದೂರವಾಗುತ್ತದೆ. ಒಳ್ಳೆದಾಗ್ಲಿ. ಹರಿ ಓಂ.